ಹಾಯ್ ಹಲೋ. ಸೊ ಇವತ್ತು ವಿಡಿಯೋ ಮಾಡೋವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಅಷ್ಟರಲ್ಲಿ ನನ್ನ ಮಗ ಕೂಡ ಸ್ಕೂಲಿಂದ ಬಂದಿದ್ದ. ಸೊ ಅವನ್ನ ಹಾಗೆ ಕರ್ಕೊಂಡು ಟ್ಯೂಷನ್ಗೆ ಡ್ರಾಪ್ ಮಾಡಿ ಹೊಸ ಮನೆ ಹತ್ರ ಹೋಗಿ ಹಾಗೆ ತೋಟದ ಹತ್ರ ಹೋಗೋಣ ಅಂತ ಹೊರಟಿದ್ವಿ. ಸೊ ಹೋಗ್ತಾನೆ ಅವನನ್ನ ಟ್ಯೂಷನ್ಗೆ ಡ್ರಾಪ್ ಮಾಡಿದಾಗ ಅವನು ಕೂಡ ನಾನು ಹೊಸ ಮನೆ ಹತ್ರ ಬರಬೇಕು ನೋಡಬೇಕು ಅಂದ. ಸರಿ ಟ್ಯೂಷನ್ ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವನನ್ನು ಟ್ಯೂಷನ್ಗೆ ಡ್ರಾಪ್ ಮಾಡಿ ಬಾಯ್ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ಏನು ಮನೆಗೆ ಹೊರಡೋ ಜಾಗದಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾರ್ಕ್ ಇದೆ. ತುಂಬ ಗಿಡ ಮರ ಎಲ್ಲ ಇದೆ. ಕ್ಲೀನಾಗಿ ಯಾವಾಗೂ ಡೈಲಿ ಕ್ಲೀನ್ ಮಾಡ್ತಾರೆ. ಬಟ್ ಈ ಪಾರ್ಕಲ್ಲಿ ಚಿಕ್ಕ ಮಕ್ಳಿಗಿಂತ ದೊಡ್ಡವರೇ ಜಾಸ್ತಿ ಇರ್ತಾರೆ. ಸೊ ಇದು ನಮ್ಮದು MG ಗಾರ್ಡನ್ ಲೇಔಟ್ ಅಂತ. ಇದ್ರೊಳಗಡೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದು. ಸೊ ಎಲ್ಲ ಕೆಲಸ ಮಾಡ್ತಾಯಿದ್ರು, ಮಾಡಲಿ ಅಂತ ಅಂದ್ಬಿಟ್ಟು ನಾವು ತೋಟ ಹತ್ರ ಹೋದ್ವಿ. ಕಿಯಾ ಅಲ್ಲ, ಅದು ಕಿಯಾ ಕಾರ್ ಆಗೋಗುತ್ತೆ. ಕೀ ಏನು ಕೀ ಅಪ್ಪ ಆಂಟಿ ನೋಡಿ ಹೆಂಗೈತದು. ಹೆಂಗೈತೆ ಆಂಟಿ ಅದು. ಅಮ್ಮ ಹೆಂಗಿರೋದು ಆಂಟಿ ತೋರಿಸು. ಗೊಗ್ಗ ಅಮ್ಮ ಗೊಗ್ಗ. Ringa roses, pocket full of roses. Ma ತಗ್ಗೆದೆಲೆ ಹೇಳು. ಹಿಂಗಡು ತಗ್ಗೆದೆಲೆ ಹೇಳು. ತಗ್ಗೆದೆಲೆ ಅಮ್ಮ ಇಲ್ಲ ಹೆಚ್ಚಿಟ್ಟಮ್ಮ ಇಲ್ಲ ನೋಡು ಇವಾಗ ಇದು ಹೇಳು. ಮಾಮ ಅಪ್ಪ ಪಪ್ಪ ಅಮ್ಮ ಮಮ್ಮಿ ಅಪ್ಪ ಬಿಟ್ರೆ ಅಪ್ಪನೇ. ಅಪ್ಪ ತಲೆ ಹೆಂಚಿನಿ ನಿಂದು ಟೋಕನ್ ಹಾಕ್ದಂಗಾಯ್ತು. ಗಾಯ್ಸ್ ತೋಟ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನೀರು ಆನ್ ಮಾಡಬೇಕು ಅಂತ. ಸೊ ತೋಟ ಹತ್ರ ಬಂದಿದ್ದೀವಿ. ಕೀ ಮರ್ತ್ಬಿಟ್ಟು ಬಂದಿದ್ದೀವಿ ಗೈಸ್. ಸೊ ಇವಾಗ ಕೀ ಇಲ್ಲ ನೋಡಿ, ಸೊ ಎಲ್ಲಾದರೂ ಜಾಗ ಮಾಡ್ಕೊಂಡು ಹೋಗಿದ್ದಾರೆ ಒಳಗಡೆ. ಬಟ್ ನಾವು ಹೋಗೋದಕ್ಕೆ ಆಗ್ತಿಲ್ಲ ಜಾಗ ಮಾಡಿಕೊಂಡು. ಬಟ್ ಅವರು ಮಾತ್ರ ಹೋಗಿದ್ದಾರೆ. ಸೊ ಅವ್ರು ಮಾತ್ರ ನೀರು ಆನ್ ಮಾಡಿ ಬರ್ತಾರೆ. ನಾವಿಲ್ಲೇ ಇರೋದು, ಅಷ್ಟು ದೂರಿಂದ ಬಂದು ನಾವಿಲ್ಲೇ ಇರೋದು. ಒಳಗಡೆ ತೋಟ ಹೆಂಗಿದೆ ನೋಡೋಂಗಿಲ್ಲ. ಇಲ್ಲ ತಾನೆ ಇಲ್ಲ. ಹಳ್ಳಿ ಕಡೆ ಜೀವನನೇ ಜೀವನ. ಸಖತ್. ಏನಿದು ಜುಜ್ಜು? ಏನದು ಏನದು? ಟ್ರಾಕ್ಟ್ರ್ ಮನೆ. ಏನದು? ಎಲ್ಲಿ ಏನೈತೆ? ಏನ್ಮಾ ಎಲ್ಲೈತೆ ತೋರಿಸು. ಈಗ ಬಂದಿದ್ದೀವಿ ಗಾಡಿಯಲ್ಲಿ. ಸೊ ತೋಟದ ಹತ್ರ ನೀರು ಆನ್ ಮಾಡಬೇಕು ಅಂತ ಬಂದ್ವಿ. ಬಟ್ ಬರೋ ಜೋಶಲ್ಲಿ ಗೇಟ್ ಕೀನೇ ತೊಗೊಂಬಂದಿಲ್ಲ, ಅದನ್ನು ಮರ್ತ್ಬಿಟ್ಟು ಬಂದಿದ್ದೀವಿ. ಸೊ ಒಂದು ಕೀನ ನನ್ನ ತಮ್ಮ ಲಾಕ್ ಮಾಡಿಕೊಂಡು ಕಾರಲ್ಲಿ ಹಾಕ್ಕೊಂಡು ಹೋಗಿದ್ದಾನಂತೆ. ಸೊ ಅವನು ಯಾವಾಗಲೂ ಇಲ್ಲಿಟ್ಟಿಲ್ಲ. ಸೊ ಸರಿ ಅಂದ್ಬಿಟ್ಟು ಇವ್ರ ಅಪ್ಪ ಎಲ್ಲೋ ಸಂಧಿಯಲ್ಲಿ ಹೋಗಿದ್ದಾರೆ ಒಳಗಡೆ. ಸಂಧಿಯಲ್ಲಿ ಹೋಗ್ಬಿಟ್ಟು ಅವ್ರು ಆನ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮಗೆ ಎಂಟ್ರಿ ಇಲ್ಲ ಗೈಸ್. ಇಲ್ಲಿವರೆಗೂ ಬಂದರೂ ಕೂಡ ಒಳಗಡೆ ಹೋಗಂಗಿಲ್ಲ ಇವಾಗ ನಮ್ಮದು. ಸೊ ಇಲ್ಲೇ ಇರೋದಂತಾನೆ. ಸೊ ಇವ್ರನ್ನ ನೋಡಿ, ಇವ್ರು ಎಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ನಂಗೆ ಬೇರೆ ಕಡೆ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಎಲ್ಲ ಕಡೆನೂ ಅಷ್ಟೇ. ಬಟ್ ಇವ್ರು ನೋಡಿ ಅಲ್ಲೂ ಒಂದು ಫೋಟೋ ಇದೆ ನೋಡಿ, ಇಲ್ಲೊಂದು. ಬಟ್ ನಮ್ಮ ಕಡೆ ಎಲ್ಲ ಕಡೆನೂ ಕೂಡ ತೋಟದಲ್ಲಿ ಈ ಹೊಸ ಮನೆಯಲ್ಲಿ ಕಟ್ತಾ ಇರ್ತಾರಲ್ಲ ಎಲ್ಲ ಇವ್ರ ಫೋಟೋನೇ ಹಾಕ್ಕೊಂಡಿರ್ತಾರೆ. ಸೊ ಇವ್ರು ಎಷ್ಟು ಮಾತ್ರ ವೈರಲ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ತೋಟಗಳಲ್ಲಿ ಇವ್ರನ್ನ ಫೋಟೋಗಳು ಹಾಕಿ ಅರ್ಧ ವೈರಲ್ ಮಾಡೋಕ್ಕಿದ್ದಾರೆ. ಬಟ್ ನೋಡಿ ಗೈಸ್ ಅವ್ರ ಎಕ್ಸ್ಪ್ರೆಷನ್ ಹೆಂಗಿದೆ. ಸೊ ಅದಕ್ಕೆ ಅವ್ರು ಅಷ್ಟು ಇರೋದು ಅನ್ಸುತ್ತೆ. ಸೊ ನೋಡೋಣ ಗೈಸ್. ಬಟ್ ಇವ್ರು ಫೋಟೋ ಹಾಕಿದರೆ ದೃಷ್ಟಿ ಆಗಲ್ಲ ಅಂತಾರೆ. ಗೊತ್ತಿಲ್ಲ ಗೈಸ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನಾವು ಕೂಡ ತೋಟದಲ್ಲಿ ಮಧ್ಯ ಮತ್ತು ನಮ್ಮ ಊರಲ್ಲಿ ದ್ರಾಕ್ಷಿ ತೋಟದಲ್ಲಿ ಕೂಡ ಹಾಕಿದ್ದೀವಿ. ತುಂಬ ಜನ ಹಾಕಿದ್ದಾರೆ ಗೈಸ್ ನಮ್ಮ ಕಡೆ ತೋಟದಲ್ಲಿ. ಮನೆಗಳಿಗೆಲ್ಲ ತುಂಬ ಸಖತ್ ಯೂಸ್ ಮಾಡಿರೋರು ಫೋಟೋಗಳನ್ನ.
ಗಾಯ್ಸ್, ಇದು ನಮ್ಮ ಮನೆಯಲ್ಲಿ ಸಾಯಂಕಾಲ ಒಂದು 10 ಗಂಟೆ, ಸಾಯಂಕಾಲ ನೈಟ್ ಒಂದು 10 ಗಂಟೆ 10:30 ಆಗೋ ಟೈಮಲ್ಲಿ ಇದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಡೈಲಿ ಇರುತ್ತೆ, ಆ್ಯಕ್ಚುಲಿ ಒನ್ ಡೇ ಅಲ್ಲ, ಡೈಲಿ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮಲಗಲ್ಲ ಗೈಸ್. ಅವನು 12 ಗಂಟೆ ಆದರೂ ಮಲಗಲ್ಲ, 1 ಗಂಟೆ ಆದರೂ ಮಲಗಲ್ಲ. ನಾವೆಲ್ಲ ಮಲ್ಕೊಂಡಾಗ ಮಲಗ್ತಾನೆ, ಒಬ್ಬನೇ ಮಲಗಿಸೋಣ, ನಮಗಿನ್ನೂ ಕೆಲಸ ಇರುತ್ತೆ ಅಂತಂದ್ರೆ ಅವ್ನು ಮಲಗಲ್ಲ. ಸೊ ಅವ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು, ಅದರಲ್ಲೂ ಸ್ಯಾಟರ್ಡೇ ಆಗಿತ್ತು, ಸಂಡೇ, ಸೊ ಸ್ಕೂಲಿಲ್ಲ ಏನೂ ಇಲ್ಲ. ಅವ್ರ ಅಣ್ಣ ಎದ್ದೇಳ್ತಾನೆ ಅನ್ನೋಕ್ಕೆ, ಸೊ ಅವನ್ನ ಕೂಡ ಏನು ಮಲಗ್ಸೋಕ್ಕೆ ಹೋಗಲಿಲ್ಲ. ಸೊ ಆಡ್ಕೊಂಡಿರಲಿ ಅಂತ ಲಿಟ್ರಲಿ 12 ಆಗಿದ್ದು ನಾವು ಮಲಗೋಕ್ಕೆ. ನೋಡಿ, ಅವ್ನು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿಕೊಂಡು ಅವ್ನು TV ಆಫ್ ಮಾಡ್ತಿದ್ರೆ ಮಲ್ಕೊಳ್ಳೋಣ ನಡಿ ಅಂತ, ಬಟ್ ಹೋಗಿ ಆನ್ ಮಾಡ್ತಿದ್ದ. ನೋ ಅಂತಾನೆ ಗಾಯ್ಸ್, ಮಲ್ಗೋಕ್ಕೂ ಬಿಡಲಿಲ್ಲ. ಸೊ ಅದ್ರಲ್ಲಿ ಹೆಂಗೆ ಆಡ್ತಾರೆ ಹಾಗೆ ಆಡೋಕ್ಕೆ ಟ್ರೈ ಮಾಡ್ತಿದ್ದ. ಸೊ ಈ ಥರ ಡೈಲಿ ನಮ್ಮ ಮನೇಲಿ ಇರುತ್ತೆ ಗೈಸ್. ಒಂದಿನ ಅಲ್ಲ, 2 ದಿನ ಅಲ್ಲ, ಡೈಲಿ ಇರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇವತ್ತಿನ ದಿನ ಹಿಂಗಿತ್ತು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಗೈಸ್, ಯಾಕಂದರೆ ಕೆಲಸದ ಹತ್ರ ಅಕಸ್ಮಾತ್ ಬಿಲ್ಡಿಂಗ್ ಹತ್ರ ಹೋದಾಗ ಇವನು ನಾನೇ ನೋಡ್ಕೊಳ್ಬೇಕು. ನಮ್ಮ ಯಜಮಾನ್ರಿಗೆ ಕೆಲಸ ಇರುತ್ತೆ. ಸೊ ಇವನ್ನ ಅಲ್ಲಿ ಇಲ್ಲಿ ಬಿಡೋಂಗಿಲ್ಲ, ಎಲ್ಲಾದರೂ ಬಿಟ್ಟರೆ ಏನೋ ಒಂದು ಮಾಡ್ಕೊತಾನೆ, ಎತ್ಕೊಂಡೇ ಇರಬೇಕು. ಸೊ ಅದ್ರ ಮಧ್ಯೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತದೆ. ಎಷ್ಟು ಮಾಡಿದ್ದೀನೋ ಅಷ್ಟನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೋಡೋಣ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ.